ಇವತ್ತು ನೋಡ್ರಿ ಒಬ್ಬ MLA 1 ಲಕ್ಷ ಇದ್ದದ್ದು 2 ಲಕ್ಷ ಇವತ್ತಿನ ದಿವಸ ನಿನ್ನೆ ಮಾಡಿದ್ರು. ಸದನದಾಗ ನೋಡಿರಿ ನೀವು, ಒಬ್ಬ MLA 1 ಲಕ್ಷ ಇದ್ದದ್ದು 2 ಲಕ್ಷ ಮಾಡಿದ್ರು. ಒಬ್ಬ ಮಂತ್ರಿಗೆ 2 ಲಕ್ಷ ಇದ್ದು 4 ಲಕ್ಷ ಮಾಡಿದ್ರು. ಒಬ್ಬ ಮುಖ್ಯಮಂತ್ರಿಗೆ 4 ಲಕ್ಷ ಇದ್ದು 8 ಲಕ್ಷ ಮಾಡಿದ್ರು. ಅದೇ ರೈತ ಇವತ್ತಿನ ದಿವಸ ಬೆಳೆದಂತ ಬೆಳೆಗೆ ಹೋದ ವರ್ಷ 12,000 ಇತ್ತು, ಈ ವರ್ಷ 7,000 ಆಗ್ತದಂದ್ರ ನೀವೇನು ಮನುಷ್ಯ ಹುಟ್ಟಿರಿ ದನ ಹುಟ್ಟಿರಿ ಅನ್ನಪ್ಪ ಅಂದ್ರ ಈ ಬಾಡಿ ತಗೊಂಡೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿಂತಿರ್ತೇವೆ. ಇಡೀ ಕಲಬುರಗಿ ಜಿಲ್ಲೆ ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ರೈತರಿಗೆ ನ್ಯಾಯ ಸಿಗಬೇಕು. ದಯವಿಟ್ಟು ಈ ವಿಷಯ ಈಜಿ ಅಲ್ಲ, ನೀವು ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೇ ವಿಷಯ ಇವತ್ತಿನ ದಿವಸ ಆಯ್ತು ಬಿಡ್ರಿ, 2 ದಿವಸ ಮಾಡ್ತಾರ ಮನೆ ಕೂಡ್ತಾರೆ, 2 ದಿವಸ ಮಾಡ್ತಾರ ಮನೆ ಕೂಡ್ತಾರೆ. ನಮಗೂ ಕೂಡ ತಾಳ್ಮೆಗೆ ಒಂದು ಮಿತಿ ಇದೆ. ಆದ್ದರಿಂದ ಯಾವ ಕಾಲಕ್ಕೂ ನಾವು ಸುಮ್ಮನೆ ಕೊಡೋದಿಲ್ಲ. ಪಾಪ ನಮ್ಮ ಚಂದ್ರಕಾಂತ್ ಬೇಲೂರೇ ವಾಪಸ್ ಬರೋದಿಲ್ಲ. ಆ ಕುಟುಂಬಕ್ಕೆ ನ್ಯಾಯ ಕೊಡ್ತಮೋ, ಪರಿಹಾರ ಕೊಡ್ತಮೋ. ಇವತ್ತಿನ ದಿವಸ ಆ ನಮ್ಮ ಚಂದ್ರಕಾಂತನ ರೈತನ ಆತ್ಮಹತ್ಯೆನೇ ಇವತ್ತು ಕೊನೆಯ ಆತ್ಮಹತ್ಯೆ ಕಲಬುರಗಿ ಜಿಲ್ಲೆ ಆಗಬೇಕು ಎನ್ನುವಂಥ ಸಂದೇಶ ಇವತ್ತಿನ ದಿವಸ ಕೊಡೋ ನಾವು ಬಂದಿದ್ದೀವಿ. ಅದಕ್ಕೆ ಮೊನ್ನೆ ತಹಸೀಲ್ದಾರ್ ಸಾಹೇಬರು ನೀವು ಯಾವ ರೀತಿ ಕ್ರಮ ಹೇಳ್ತೋರಿ, ಅದ್ರ ಮೇಲೆ ನಾವು ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಗೆ. ಆದ್ರೆ ರೈತರ ಕಳಕಳಿ, ರೈತರ ನೋವು, ರೈತರ ಕಣ್ಣೀರು, ರೈತರ ಹೃದಯ ಇವತ್ತು ದಿವಸ ಘಾಸಿಗೆ ಆಗುವ ರೀತಿಯಲ್ಲಿ ತಿರುಗಾಡ್ದಂಗೆ ಬೆಂಗಳೂರು ತುಂಬ ತಿರುಗಾಡೋದು. ಈ ಆತ್ಮಹತ್ಯೆ ಆಗಬಾರ್ದು ತಿಳ್ಕೊಂಡೇ ಹೇಳಕ್ ತಿರುಗಾ ಮಾಡಿದ್ದೀವಿ ನಾವು. 3 ದಿನಗಳ ಹೋರಾಟ ಇವತ್ತು ರಾಜ್ಯ ವಿಧಾನ ಪರಿಷತ್ತಿನಲ್ಲಿ, ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ನಮ್ಮ ಜನಪ್ರತಿನಿಧಿಗಳು ಮಾತಾಡ್ತಾರೆ. ಈ ಸರ್ಕಾರಕ್ಕೆ ಏನು ಇವಿನೇ ಇಲ್ಲ. ಏನ್ರಿ ಇದು ಸರ್ಕಾರ? ಈ ದೇಶದಾಗಿದ್ದೇವೋ, ಯಾವಾಗ ಅಫ್ಘಾನಿಸ್ತಾನದಾಗಿದ್ದೇವೋ, ಎಲ್ಲಿದ್ದೆವು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೆವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ರಕ್ಷಣೆ ಕೊಟ್ಟರು. ಕಟ್ಟ ಕಡೆ ವ್ಯಕ್ತಿಯು ಕೂಡ ಇವತ್ತು ನ್ಯಾಯ ಕೊಡಿಸುವಂಥ ಕೆಲಸ ಬಾಬಾ ಸಾಹೇಬ್ ಹೇಳ್ಯಾರ. ಏನು ಮಾಡ್ತಾ ಇದ್ದೀರಿ ನೀವು? ಬಾಬಾ ಸಾಹೇಬ್ ಮಾಡಿದ್ರೆ ಕೂಡ ಈ ಲಜ್ಜೆಗೆಟ್ಟಂತ ನಿರ್ಲಕ್ಷ್ಯ ತೋರಿಸುವಂಥ ಸರ್ಕಾರ ಸತತವಾಗಿ ಬರೀ 1 ತಿಂಗಳದಾಗ 7 ಜನರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಮೊನ್ನೆ ನಾವು ಸರ್ಕಾರಕ್ಕೆ ಹೋಗಿ ಇವತ್ತು ಮನವಿ ಪತ್ರ ಕೊಟ್ಟು ಅವ್ರಿಗೆ ಹೇಳಿದ್ರೆ ಆ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಆ ಒಂದು ಮನವಿ ಸ್ವೀಕರಿಸಿ ಮಾಡುವಂಥ ಒಂದು ಕನಿಷ್ಠ ಸೌಜನ್ಯ ಕೂಡ ಅವರಿಗೆಲ್ಲ. ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ರೀತಿಯಾದಂಥ ಸರಣಿ ಇವತ್ತು ರೈತರ ಆತ್ಮಹತ್ಯೆಗಳು ಇವತ್ತು ನಡೀತಾ ಇವೆ. ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 4 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗ್ಯದ. ರೈತರು ಸಂಕಷ್ಟದಲ್ಲಿದ್ದಾರ. ಅವರಿಗೆ ನೆರವಿಗೆ ಬರ್ಬೇಕಂತ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ರು ಕೂಡ ಇವತ್ತಿನ ದಿವಸ ಈ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾರ.